ಓಕೆ, ಇನ್ನ ಲಾಸ್ಟ್ ಸ್ಯಾಟರ್ಡೆ ಎಪಿಸೋಡು ಒಂಥರ ನಿಜ ಫೈರ್ ಆಗಿತ್ತು ಎಪಿಸೋಡು. ನೋಡೋರಿಗೆ ಎಲ್ರಿಗೂ ಅದೊಂದು ಗೂಸ್ ಬಂಬ್ಸ್ ಬಂದ್ಬಿಡ್ತು. ಏನಿದು ಸುದೀಪ್ ಸರ್ ಇಷ್ಟು ಅಗ್ರೆಸಿವ್ ಆಗಿದ್ದಾರೆ, ಒಂಥರ ರೌದ್ರಾವತಾರ ಅವ್ರದ್ದು. ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸುದೀಪ್ ಸರ್ ಅಷ್ಟೊಂದು ಸಿಟ್ ಮಾಡ್ಕೊಂತಾರೆ ಅಂತ. ಆಕ್ಚುಲಿ ಚೈತ್ರ ಮನೆ ಒಳಗಡೆ ಬಂದು ಏನೇನು ಹೇಳಿದ್ರು, ನಿಮಗೇನು ಹೇಳಿದ್ರು ಅವರು ಅಂತ? ನನಗೆ ಹೇಳಿದ್ದೇನಂತಂದ್ರೆ, ಧರ್ಮ ಅವರೊಟ್ಟಿಗೆ ತುಂಬಾ ಟೈಮ್ ವೇಸ್ಟ್ ಮಾಡ್ತಿದ್ಯಾ ನೀವು, ಅದು ನಾನು ಸೀರಿಯಸ್ ಆಗಿ ತಗೊಂಡ್ಲಿಲ್ಲ, ಕನ್ಸಿಡರು ಮಾಡ್ಲಿಲ್ಲ. ನನಗೇನು ಅನ್ಸುತ್ತೆ ಅದನ್ನ ಮಾಡೋ ಹುಡುಗಿ, ನನಗೆ ನಾನು ಏನ್ ಮಾಡ್ತೀನಿ ಅದ್ರ ಕ್ಲಾರಿಟಿ ಇರುತ್ತೆ, ಇಲ್ಲ ಅಂದ್ರೆ ಅದನ್ನ ನನಗೆ ಟಚ್ ಮಾಡಲ್ಲ. ಆ ಕ್ಯಾರೆಕ್ಟರ್ ಇರೋಳು, ಅದು ನನಗೇನು ಚೇಂಜಸ್ ಅನಿಸ್ತಿಲ್ಲ. ಇನ್ನೊಂದೇನು ಹೇಳಿದ್ರು ಅಂದ್ರೆ, ನಿನ್ನ ಫ್ರೆಂಡ್ಶಿಪ್ ತುಂಬಾ ಚೆನ್ನಾಗಿ ಹೋಗ್ತದೆ ಹೊರಗಡೆ, ಅದು ಹೊರಗಡೆ ಚೆನ್ನಾಗಿ ಹೋಗ್ಬೇಕು ಅಂತ ನಾನು ನಾಟಕ ಮಾಡಲ್ಲ. ನಿನ್ನಲ್ಲಿ ಇಡೀ ಮನೆ ನಿನಗೆ ಅಪೋಸಿಟ್ ಆದ್ರೂ ನಿನ್ನಲ್ಲಿ ನಾನೇನೋ ಒಂದು ಒಳ್ಳೆತನ ಕಂಡ್ಕೊಂಡಿದ್ದೀನಿ. ನೀನು ನನಗೆ ತೋರಿಸಿರೋ ನೀನು ಹೊರಗಡೆ ಹೆಂಗಿರ್ತೀಯೋ ನನಗೆ ಗೊತ್ತಿಲ್ಲ, ಬೇರೆಯವ್ರ ಹತ್ರ ಹೆಂಗಿರ್ತೀಯೋ ಗೊತ್ತಿಲ್ಲ, ನನ್ನ ಹತ್ರ ನೀನು ಹೆಂಗಿರ್ತೀಯ ಅನ್ನೋದು ನನಗೆ ಮ್ಯಾಟರ್ ಆಗುತ್ತೆ. ಅದಕ್ಕೆ ನಾನು ಗೌರವ ಕೊಡೋರು. ಸೊ ಅದಕ್ಕೆ ನಾನು ಸ್ಪಂದಿಸ್ಬಿಟ್ಟು ನಾನು ಚೆನ್ನಾಗಿ ಮಾತಾಡ್ತಿದ್ದೆ. ಅದನ್ನ ಹೇಳಿಲ್ಲ. ಆಮೇಲೆ ಐ ಲವ್ ಯು ಅನು ಅಂತ ಒಂದು ಟಿಶ್ಯೂ ಪೇಪರ್ನಲ್ಲಿ ಬರೆದು ತೋರಿಸಿಲ್ಲ, ಐ ಲವ್ ಯು ಟು ಅಂತಂದೆ. ನನ್ನ ಹತ್ರ ಅಷ್ಟೇ ಮಾತಾಡಿದ್ದು. ವಿಕ್ರಮ್ ಅವ್ರ ಹತ್ರ ಏನೇನೋ ಮಾತಾಡಿದಾರಂತೆ, ಅದು ಅದೇ ವಿಕ್ರಮಿಗೆ ಮಾತಾಡಿದ್ರು, ಮತ್ತೆ ಮಂಜು ಅವರಿಗೆ ಹೇಳಿದ್ರು, ಧನುಗೆ ಹೇಳಿದ್ರು, ಅದೆಲ್ಲ ನೋಡಿದ್ವಿ. ನಾನು ನಿಮ್ಮ ಹತ್ರ ಏನು ಹೇಳಿದ್ರು ಅನ್ನೋದು ನನ್ನ ಹತ್ರ ಅಷ್ಟು ಹೇಳಿದ್ರು. ಅದನ್ನ ನಾನು ಇನ್ನೊಂದೇನು ಹೇಳಿದೆ ಅಂದ್ರೆ, ಚೈತ್ರ ನನಗೆ ಆಕ್ಚುಲಿ ಬೇಡ, ಹೊರಗಡೆ ತಿಳ್ಕೊಂಡು ನಾನು ಕಾನ್ಶಿಯಸ್ ಆಗಿ ನಾನು ಹೋಗ್ತಾ ಇರೋ ವೇನ ನಂಗೆ ಡೈವರ್ಟ್ ಮಾಡ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ. ಡೋಂಟ್ ಟೆಲ್ ಮಿ ಎನಿಥಿಂಗ್ ಅಂತ ಒಂದು ಹೇಳಿದ್ರು. ಮಾತಿಗೆ ಮುಂಚೆ ಸಖತ್ ಫಿಗರ್ ನೀನು ಅಂತ ರೇಗಿಸ್ತಾ ಇದ್ರು. ಯಾಕಂಗ ಹೇಳ್ತಾ ಇದ್ದೀರಾ ಅಂತಂದೆ. ಇಲ್ಲ, ಹೊರಗಡೆ ಎಲ್ಲ ಹಂಗೆ ಇರೋದು, ಒಳ್ಳೆ ಸಖತ್ ಫಿಗರ್ ಅಂತ ನಿನ್ನ ಬಗ್ಗೆ ಒಪಿನಿಯನ್ ಇರೋದು ಅಂತ. ಅಂದರೆ ನಾನೇನಾದ್ರು ಹಂಗೆ ಬಿಹೇವ್, ಅಲ್ಲೊಂಚೂರು ಕಾನ್ಶಿಯಸ್ ಆಯಿತು ನನಗೆ. ಅಂದರೆ ಹೊರಗಡೆ ನಾನು ಚೆನ್ನಾಗಿದ್ದೀನಿ ಅಂತ ಅನ್ಕೊಂತಿದ್ರು, ಅಥವಾ ನಾನು ಹಂಗೆ ಆಡ್ತಾ ಇದ್ದೀನಿ ಅಂತ ಅನ್ಕೊಂತಾ ಇದ್ದಾರಾ? ನನಗೆ ಆ ಫೀಲ್ ಅಂತೂ ದೇವರಾಣೆ ಇಲ್ಲ. ನಾನು ಯಾವತ್ತೂ ನಾನು ಸೂಪರ್ ಆಗಿದ್ದೀನಿ, ಹಂಗಿದ್ದೀನಿ, ಆ ಥರ ಫೀಲಲ್ಲಿ ನಾನು ಇರೋದೇ ಇಲ್ಲ. ಏನಿದೆ, ಆಕ್ಚುಲಿ ನೀವು ಸೂಪರ್ ಆಗೇ ಇದ್ದೀರಾ, ಥ್ಯಾಂಕ್ಸ್ ಫಾರ್ ಯೋರ್ ಕಾಂಪ್ಲಿಮೆಂಟ್. ಬಟ್ ಆ ಥರ ಫೀಲಲ್ಲಿ ಏನಾದರೂ ನಾನು ಓಡಾಡ್ತಿದ್ದೀನಿ, ಅದನ್ನು ಚೇಂಜ್ ಮಾಡ್ಕೋಬೇಕಾ ಅಂತ ಒಂಚೂರು ಕೇಳಿದೆ. ಇಲ್ಲ ನೀನು ತುಂಬ ಚೆನ್ನಾಗಿ ಬ್ಯೂಟಿಫುಲ್, ನೀನು ಹೀರೋಯಿನ್ ಏನು ಹಂಗೆ ಹಿಂಗೆ ಅಂತ ಒಂಚೂರು ಹಿಂಗೆ ಹೈಪ್ ಕೊಟ್ಟರು. ನಾನು ಬೇಡ ಚೈತ್ರ, ಎನಫ್, ಯಾವುದು ಬಿಲ್ಡಪ್ಸ್ ಬೇಡ ನನಗೆ, ನಾನು ಇದ್ದಂಗೆ ಇರ್ತೀನಿ, ಲೀವ್, ನಮ್ಗೆ ಇದ್ರ ಬಗ್ಗೆ ಮಾತಾಡೋದು ಬೇಡ ಅಂತ ನಾನು ಸ್ಟಾಪ್ ಮಾಡಿದ್ದೆ. ಸಿಚುವೇಶನ್ ಹೇಗಿತ್ತು? ಮತ್ತೆ ಸುದೀಪ್ ಸರ್ ಚೈತ್ರ ಅವ್ರಿಗೆ ಕ್ವಶನ್ ಮಾಡುವಾಗ ಎಲ್ಲರೂ ಸೈಲೆಂಟಾಗಿ ಕೂತ್ಕೊಂಡ್ಬಿಟ್ಟಿದ್ರು. ನಿಮಿಷ ಪಿನ್ ಡ್ರಾಪ್ ಸೈಲೆನ್ಸ್ ಇತ್ತದು. ಹೇಗಿತ್ತು ಆ ಸಿಚುವೇಶನ್? ಆಮೇಲೆ ಸುದೀಪ್ ಸರ್ ಮಾತಾಡ್ಕೊಂಡು ಹೋದ್ಮೇಲೆ ಯಾವ ಥರ ಇತ್ತು ಅಂದರೆ, ಚೈತ್ರನ್ ಜೊತೆ ಎಲ್ಲರೂ ಏನು ಮಾತಾಡಿದ್ರು ಅಂತ? ಎಲ್ಲರೂ ಇವನ್ ಭವ್ಯ ಅವರು ಎಲ್ಲ ಜಗಳ ಆಡಿದ್ರು. ಎಲ್ಲರೂ ಜಗಳ ಅಂದ್ರೆ ಕೇಳ್ತಾ ಇದ್ರು. ಜಗಳ ಅನ್ನೋದಕ್ಕಿಂತ ದೇವರ್ ಕ್ವಶನಿಂಗ್, ಯಾಕೆ ಹಿಂಗೆ ಮಾಡಿದೆ, ಏನ್ ಸಿಕ್ತು ನಿನ್ಗೆ ಇದರಿಂದ ಅಂತ ಕೇಳ್ತಿದ್ರು. ನಾನೇ ಎಲ್ಲ ಒಂದ್ ಕಡೆ ಬಾ ಅಂತ ಕರೆದು ಒಂದು ಹಗ್ ಮಾಡಿ, ಅವರು ಬೈದ್ರು ಅಂತ ಬೇಜಾರು ಮಾಡ್ಕೊಂಬೇಡ, ದೊಡ್ಡವರು ಮಾಡಿರೋ ತಪ್ಪಿಗೆ ಒಂದು ತಿಳಿವಳಿಕೆ ಹೇಳಿದ್ದಾರೆ. ಇಷ್ಟು ದೊಡ್ಡ ಶೋಗೆ ಎಷ್ಟು ಪ್ರೋಟೋಕಾಲ್ಸ್ ಇದೆ ಅಂತ ನಿನಗೆ ಗೊತ್ತು. ಜನ ಅನ್ಕೊಂಡಿರ್ಬೋದು ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಅಂತ, ಯಾವ ಸ್ಕ್ರಿಪ್ಟೆಡು ಇಲ್ಲ, ದೇವ್ರ ಆಣೆಗೂ ಅಲ್ಲಿರೋರಿಗೆ ಗೊತ್ತು ಎಷ್ಟು ಅನುಭವಿಸ್ತಾ ಇರ್ತೀವಿ ಒಳಗಡೆ ಅಂತ ಅನ್ನೋದು. ಅಷ್ಟು ಕಾನ್ಫಿಡೆನ್ಷಿಯಲ್ ಅವ್ರು ಮೇಂಟೈನ್ ಮಾಡಿದಾಗ ಎಲ್ಲೋ ಒಂದ್ ಕಡೆ ಆಚೆ ಆಗಿರೋಂಥ ಒಂದು ಘಟನೆ, ಅದು ನೀನು ತಿಳ್ಕೊಳ್ಳೋದು ನಿನ್ ತಪ್ಪು. ನಿನಗೂ ಆಟದಲ್ಲಿ ಡೈವರ್ಷನ್ ಆಗ, ನಾನ್ ಸಮಾಧಾನ ಮಾಡಿದ ರೀತಿ ಇದು, ನೀನ್ ತಿಳ್ಕೊಳ್ಳೋದು ನಿಂದು ತಪ್ಪು. ಲಾಸ್ಟ್ ಸೀಸನ್ ಅಲ್ಲಿ ಪವಿ ಅಂತ ಒಬ್ರು ಬಂದಿರ್ತಾರೆ, ಅವ್ರು ಕೂಡ ಹೊರಗಿನ ವಿಚಾರ ಏನೋ ಹೇಳಿದ್ರು ಅಂತ ಸುದೀಪ್ ಸರ್ ಕ್ಲಾಸ್ ತಗೊಂಡಿರ್ತಾರೆ. ಅಂಡ್ ಸ್ವಲ್ಪ ಒಂದು ವಾರದ ಮಟ್ಟಿಗೆ ಹಳೆ ಕಂಟೆಸ್ಟೆಂಟ್ಸ್ ನ ಕಳ್ಸಿರ್ತಾರೆ, ಮತ್ತೆ ಎಲಿಮಿನೇಟ್ ಆಗಿರೋರ್ನ, ಇಶಾನಿ, ಸ್ನೇಹಿತೆ, ಇವ್ರನ್ನೆಲ್ಲ. ಅವರು ಹೊರಗಿನ ವಿಚಾರ ಏನೋ ಹೇಳಿದ್ರು, ರಕ್ಷಕರೆಲ್ಲ ಬಂದಿರ್ತಾರೆ, ಹೊರಗಿನ ವಿಚಾರ ಹೇಳಿದ್ರು ಅಂತೇಳಿ ಸುದೀಪ್ ಸರ್ ಅವಾಗೂ ಕ್ಲಾಸ್ ತಗೊಂತಾರೆ. ಅಂದ್ರೆ ಚೈತ್ರ ಅವ್ರಿಗೆ ಗೊತ್ತೇ ಆಗ್ಲಿಲ್ವಾ ಅದು ಅಂತ? ಅದೇ ಪ್ರಾಬಬ್ಲಿ ಅವ್ರು ಎಲ್ಲಿ ಎಡವಟ್ ಮಾಡ್ಕೊಂಡ್ರು ಅಥವಾ ಅವ್ರ ಮೈಂಡಲ್ಲಿ ಏನು ಓಡ್ತಿತ್ತು ಅನ್ನೋದು ನಾನು ತಿಳ್ಕೊಳ್ಳೋಷ್ಟ್ರಲ್ಲಿ ನಾನು ಹೊರಗೆ ಬಂದ್ಬಿಟ್ಟೆ. ನಾನು ಆ ಬ್ರೇಕಲ್ಲಿ, ಸ್ಯಾಟರ್ಡೇ ಎಪಿಸೋಡ್ ಬ್ರೇಕಲ್ಲಿ ನಾನು ಸಮಾಧಾನ ಮಾಡಿದ್ದೇನಂತಂದ್ರೆ, ಅಂದ್ರೆ ಅವಳು ಅಳ್ತಾ ಇದ್ದೀವಿ ಮನೇಲಿ, ನಾನು ಹೆಂಗೆ ಫೇಸ್ ಮಾಡಲಿ, ವಾತಾವರಣದಲ್ಲಿ ನಾನು ಹೆಂಗಿರಲಿ, ನಾನೇ ಹೋಗ್ಬಿಡ್ತೀನಿ ಆಚೆ, ನನ್ನ ಕೈಲಿ ಇರೋಕ್ಕಾಗ್ತಿಲ್ಲ ಅಂತ ಅಳ್ತಿದ್ದಾಗ ನಾನು ಸಮಾಧಾನ ಮಾಡಿದ್ದು ಹಿಂಗೆ, ನೀನು ಮಾಡಿದ್ದು ತಪ್ಪು, ಆ್ಯಕ್ಚುಲಿ ತಪ್ಪು. ಒಂದು ಪ್ರೋಟೋಕಾಲ್ಸ್ನ ಅವ್ರು ಅಷ್ಟು, ಯಾಕಂದರೆ ಎಷ್ಟು ಜನ ಕೆಲಸ ಮಾಡ್ತಾರೆ ಬಿಗ್ ಬಾಸ್ಗೋಸ್ಕರ ಅಂತಂದರೆ, ದಟ್ ಈಸ್ ಲೈಕ್ ಅನ್ಬಿಲೀವಬಲ್. ಹೌದು. ಆಮೇಲೆ ನಮ್ಮನ್ನು ಕರ್ಕೊಂಡು ಹೋಗೋದು ಹೆಂಗೆ ಅಂತಂದರೆ, ಮನೆಯಿಂದನೂ ಕಾರ್ ಕ್ಲೋಸ್ ಆಗಿರುತ್ತೆ, ಆಚೆ ಏನು ನೋಡಬಾರ್ದು ಅಂತ. ಆ್ಯಂಡ್ ನಮಗೆ ಬ್ಲೈಂಡ್ ಹಾಕಿರ್ತಾರೆ, ಕಣ್ಣಿಗೆ ಫುಲ್ ಬಟ್ಟೆ ಹಾಕಿರ್ತಾರೆ. ನಮ್ಗೆ ನಿಜವಾ ಹೊರಗಡೆ ಹೆಂಗಿದೆ ಮನೆ ಅಂತ ನಂಗೆ ಗೊತ್ತು, ನಮ್ಮ ಮಮ್ಮಿ ಹೇಳ್ತಿರ್ಬೇಕಾದ್ರೆ ಗೊತ್ತು ಹಿಂಗೆಲ್ಲ ಇದೆ ಅಂತ. ಸೊ ಅಷ್ಟು ಕಾನ್ಫಿಡೆನ್ಷಿಯಲ್ ಆಗಿ ನಮ್ಮನ್ನ ಒಳಗೆ ಕರ್ಕೊಂಡು ಹೋಗಿ ಬಿಟ್ಟಾಗ ಯಾಕೆ ಬಿಡ್ತಾರೆ ಹೇಳಿ? ಬಿಗ್ ಬಾಸ್ ಗೇಮ್ನ ಬಿಗ್ ಬಾಸ್ ಥರನೇ ಆಡಲಿ ಅಂತ. ನಾವು ಆರಾಮಾಗಿ ಎಲ್ಲ ಹೊರಗಡೆನ ವಿಷಯಗಳನ್ನ ತಿಳ್ಕೊಂಡ್ ಬರೋದಾದ್ರೆ, ಸರಿ ಹೇಳಿದ್ರಲ್ಲ, ಅರ್ಧ ಗಂಟೆ ನಿಮಗೆ ದಿನ ಆಚೆ ಬಿಡ್ತೀವಿ, ಹೋಗಿ ತಿಳ್ಕೊಂಡು ಹೆಂಗ್ ಬೇಕೋ ಹಂಗೆ ಆಟ ಆಡಿ. ಸೊ ಡಿಫ್ರೆನ್ಸ್ ಏನ್ ಬಂತು? ಸೊ ನೀನ್ ತಿಳ್ಕೊಂಡಿದ್ದು ನಿನ್ ತಪ್ಪು, ತಿಳ್ಕೊಂಡ್ ಬಂದು ಒಳಗಡೆ ಹೇಳಿದ್ದು ತಪ್ಪು, ಅದ್ ನೀನ್ ಮಾಡಬಾರ್ದಾಗಿತ್ತು. ಎನಿವೇಸ್ ತಪ್ಪು ಆಗೋಗಿದೆ, ನೆಕ್ಸ್ಟ್ ಟೈಮ್ ಅದನ್ನ ರಿಪೀಟ್ ಮಾಡೋದು ಬೇಡ. ಈಗ ಅವ್ರು ಬೈದ್ರು ಅಂತ ಅದಕ್ಕೆ ನೀನ್ ಕುಗ್ಗೋದು ಬೇಡ. ಆಮೇಲೆ ಇಲ್ಲಿ ಯಾರು ಅದ್ರ ಬಗ್ಗೆ ಬಿಟ್ಬಿಡಿ ಅಂತ ಸರ್ರೆ ಹೇಳಿದ್ದಾರೆ, ಅದನ್ನ ಬಿಟ್ಟು ಮುಂದೆ ನೀನ್ ಹೆಂಗ್ ಆಡ್ಬೇಕು ಅನ್ನೋದ್ರ ಬಗ್ಗೆ ನೀನ್ ಯೋಚನೆ ಮಾಡು ಅಂತ ನಾನು ಸಮಾಧಾನ ಮಾಡಿ.